ವೆಲ್ಕಮ್ ಟು ನ್ಯೂ ವ್ಲಾಗ್ ಗೈಸ್. ಆ್ಯಕ್ಚುಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಆಲ್ಮೋಸ್ಟ್ 2 ಡೇಸ್ ಆಯಿತು ಅನಿಸುತ್ತೆ. ಯಾಕೆ ಅಂತಂದರೆ ನಾನು ಸ್ವಲ್ಪ ಆಫೀಸ್ ಕೆಲಸ ಜೊತೆಗೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಏನಂತ ಹೇಳಿ ನಾನು ಅಪ್ಡೇಟ್ ಮಾಡ್ತೀನಿ ಅದನ್ನು ಕೂಡ. ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನಾನು ಯೂಶ್ವಲಿ ಏನು ಮಾಡ್ತೀನಿ ಆ ದಿನವೇ ಮಾಡಲ್ಲ, ಇನ್ಯಾವತ್ತೂ ಎಡಿಟ್ ಮಾಡಿ ಸ್ಕೆಡ್ಯೂಲ್ ಮಾಡಿರ್ತೀನಿ. ಇವಾಗ ಹೆಂಗಾಗಿದೆ ಅಂದರೆ ನನಗೆ ಅದಕ್ಕೂ ಕೂಡ ಟೈಮ್ ಇಲ್ಲ. ಸೊ ಆ ಥರ ಆಗಿದೆ. ಬೇರೆ ಏನೋ ನನ್ನ ಕೆಲಸ ಅಂದರೆ ಆಫೀಸ್ ಕೆಲಸದ ಜೊತೆಗೆ ಬೇರೆ ಏನೋ ಮಾಡ್ತಾಯಿದ್ದೀನಿ. ಏನಂತ ಹೇಳಿ ಅಪ್ಡೇಟ್ ಮಾಡ್ತೀನಿ ಸದ್ಯದಲ್ಲೇ. ಏನಂತ ಅಂದರೆ ಇದು ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಯಾಕೆ ಅಂತಂದರೆ ಯಾರೆಲ್ಲ SAP ಕೋರ್ಸಸ್ನ ನೋಡ್ತಾ ಇದ್ದೀರೋ, SAP ಅಂತಂದರೆ ಸಿಸ್ಟಮ್ ಅಪ್ಲಿಕೇಶನ್ ಪ್ರಾಸೆಸ್. ಅದು ಅಂದರೆ ಮೇ ಬಿ ಅದು ಕಲಿತಿರೋರಿಗೆ ಅಥವಾ ಅದ್ರ ಬಗ್ಗೆ ನಾಲೆಡ್ಜ್ ಇರೋರಿಗೆ ಗೊತ್ತಿರುತ್ತೆ. ಸೊ ಅದು ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಏನು ಮಾಡ್ತೀರಾ ಅಂತಂದರೆ ಸೊ ನೀವು ಅಂತಲೇ ಹೇಳ್ತಿಲ್ಲ, ಈವನ್ ನಾನು ಕೂಡ ಅದೇ ಥರ ಮಾಡಿದ್ದೆ. ಇವಾಗ ಹೆಂಗಿರುತ್ತೆ ಅಂತಂದರೆ ನಮಗೆ ಗೊತ್ತೇ ಇರಲ್ಲ, ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಜಾಯ್ನ್ ಆಗಿಬಿಡ್ತೀವಿ. ಸೊ ದ್ಯಾಟ್ ನಮಗೆ ಅವರು ಯಾವ SAP ವರ್ಷನ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆಮೇಲೆ ಇನ್ಸ್ಟಿಟ್ಯೂಷನ್ ಹೇಗಿರುತ್ತೆ ಗೊತ್ತಿಲ್ಲ, ಆಮೇಲೆ ಕ್ಲಾಸಸ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಸೇರ್ಕೊಂಡಾದ್ಮೇಲೆ ಏನು ಮಾಡ್ತಾರೆ, 50K 60K ಚಾರ್ಜ್ ಮಾಡ್ತಾರೆ. ಸೇರ್ಕೊಂಡಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ನಿಮಗೆ. ಸೊ ನೀವು ಅದು ಕಂಟಿನ್ಯೂ ಮಾಡಲೇಬೇಕಾಗುತ್ತೆ ಮತ್ತು ತುಂಬ ರಿಗ್ರೆಟ್ ಆಗ್ತೀರಾ. ಬಿಕಾಸ್ ನನಗೆ ಗೊತ್ತು ಆ ಟೈಮಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಆ ಅಮೌಂಟ್. ಬಿಕಾಸ್ ಆಲ್ಮೋಸ್ಟ್ ಜಾಯ್ನ್ ಆಗೋರೆ ಹೊಸದಾಗಿ ಫ್ರೆಷರ್ಸ್ ಇರ್ತಾರೆ, ಇಲ್ಲ ಅಂತಂದರೆ ಒಂದು ಜಾಬ್ ಮಾಡ್ತಾ ಇರ್ತಾರೆ. ಪಾಪ ಅವ್ರಿಗೆ ಅಂದರೆ ಅಪ್ಡೇಟ್ ಬೇಕಾಗಿರುತ್ತೆ, ಅಪ್ಗ್ರೇಡ್ ಬೇಕಾಗಿರುತ್ತೆ ಜಾಬಲ್ಲಿ. ಸೊ ಆ ಥರದವರು ಆಬ್ವಿಯಸ್ಲಿ ಆ ಕ್ಲಾಸಸ್ಗೆ ಜಾಯ್ನ್ ಆಗ್ತಾರೆ. ಸೊ ನಾನೇನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ, ಇವಾಗ ನೀವು SAP ಕ್ಲಾಸಸ್ನ ನೋಡ್ತಾ ಇದ್ದರೆ ಎಸ್ಪೆಷಲಿ SAPಲಿ FICO ಅಂದರೆ FICO, MM, SD, ABAP, ಆಮೇಲೆ ಇನ್ನೂ ಕೆಲವೊಂದಿದೆ PP. ಸೊ ಈ ಥರದ್ದೆಲ್ಲ ಕ್ಲಾಸಸ್ ಇದೆ. ಇದೆಲ್ಲ ಏನಂತಂದರೆ ನನ್ನ ಒಬ್ಬರು ಗೊತ್ತಿರೋ ಸೀನಿಯರೇ, ಅಂದರೆ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಕೂಡ. ಸೊ ಅವರು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಐ ಮೀನ್ ಇದು ಡಿಸೆಂಬರ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಮೇ ಬಿ ಡಿಸೆಂಬರ್ 15th 20th ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನನ್ನ ಸಜೆಷನ್ ಏನು ಅಂತಂದರೆ, ನೀವು ಯಾರ್ಯಾರಿಗೂ ಹೋಗಿ ಜಾಯಿನ್ ಮಾಡಿಕೊಂಡು ಸಫರ್ ಮಾಡೋಕ್ಕಿಂತ ನಾನು 100% ಗ್ಯಾರಂಟಿ ಕೊಡ್ತೀನಿ, ಅವರು ತುಂಬ ಚೆನ್ನಾಗಿ ಕ್ಲಾಸಸ್ನ ಮಾಡ್ತಾರೆ. ಬಿಕಾಸ್ ನಾನು ಮುಂಚೆನೂ ಜಾಯ್ನ್ ಆಗಿದ್ದೆ. ನಾನು ಕ್ಲಾಸಸ್ನ ಅವ್ರ ಹತ್ರನೇ ಅಂದರೆ ಮುಂಚೆ ತೊಗೊಂಡಿದ್ದೆ, ನನಗೆ ಇವಾಗ ಬೇಡ. ಸೊ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ನನ್ನ ಕಮೆಂಟ್ ಮಾಡಿ ಅಥವಾ ನನಗೆ ಪರ್ಸ್ನಲ್ ಆಗೋದು DM ಮಾಡಿ. ಸೊ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನನ್ನ ಏನಂತೀರ ಐ ಮೀನ್ ಪರ್ಪಸ್ ಏನು ಅಂತಂದರೆ, ನೀವು ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಜಾಯ್ನ್ ಆಗಬೇಡಿ. ಬಿಕಾಸ್ ನಾನು ತುಂಬ ಜನರನ್ನ ನೋಡಿದ್ದೀನಿ, ಈವನ್ ನಾನು ಕೂಡ ಗೈಡ್ ಮಾಡಿದ್ದೀನಿ ತುಂಬ ಜನಕ್ಕೆ. ಸೊ ಹಂಗಾಗಿ ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಹೋಗಿ ತುಂಬ ದುಡ್ಡು ಕಳ್ಕೊಂಡವರು ಇದ್ದಾರೆ. ದುಡ್ಡು ಕಳ್ಕೊಳ್ಳೋಕ್ಕಿಂತ ನಿಮಗೆ ನಾಲೆಡ್ಜ್ ಗೇನ್ ಆಗೋಲ್ಲ. ನಿಮಗೆ ಕ್ಲಾಸಸ್ ಅಟೆಂಡ್ ಮಾಡಿದ್ರು ನಿಮಗೆ ಇಂಟರ್ವ್ಯೂಗೆ ಯೂಸ್ ಆಗೋಲ್ಲ. ಆಮೇಲೆ ನೀವು ಮಾಡಿದ್ದೇ ವೇಸ್ಟ್ ಅನ್ಸ್ಕೊಂಡ್ಬಿಡುತ್ತೆ. ಏನಾಗುತ್ತೆ, ಒಂದು ಕ್ಲಾಸ್ ಜಾಯ್ನ್ ಆಗ್ತಾರೆ, ಅದು ಫೇಲ್ಯೂರ್ ಅಂತ ಅನಿಸುತ್ತೆ, ನಿಮಗೆ ಅಲ್ಲಿ ಇಷ್ಟ ಆಗೋಲ್ಲ. ಸೊ ದಟ್ ಏನು ಮಾಡ್ತಾರೆ, ಮತ್ತೆ ದುಡ್ಡನ್ನ ಕೊಟ್ಬಿಟ್ಟು ಇನ್ನೊಂದು ಕಡೆ ಜಾಯ್ನ್ ಮಾಡ್ತಾರೆ. ಸೊ ಇದು ಬೇಡ. ನಿಮಗೆ ಮೇನಾಗಿ ಏನಂತಂದರೆ SAP ಯಾವ ವರ್ಷನ್ ಯೂಸ್ ಆಗುತ್ತೆ ಅನ್ನೋದು ಬೇಕು. ಆಮೇಲೆ ಎಷ್ಟು ಅವರ್ ಕ್ಲಾಸಸ್ ಮಾಡ್ತಾರೆ ಬೇಕು, ಅವ್ರದ್ದೇನಾದರೂ ಓನ್ ಪೋರ್ಟಲ್ ಇದೆಯಾ ಅಂತ ನಿಮಗೆ ಬೇಕು, ಡೀಟೇಲ್ಸ್ ಬೇಕು. ಆಮೇಲೆ ಆಫ್ಲೈನ್ ಕ್ಲಾಸಸ್ ಇದ್ದರೆ ಹೇಗೆ, ಆನ್ಲೈನ್ ಕ್ಲಾಸಸ್ ಇದ್ದರೆ ಹೇಗೆ, ನೀವು ಇನ್ ಕೇಸ್ ಕ್ಲಾಸಸ್ ಅಟೆಂಡ್ ಮಾಡಿಲ್ಲ ಅಂತಂದರೆ ಹೇಗೆ ನೀವು ನೆಕ್ಸ್ಟ್ ಅದನ್ನು ತೊಗೋಬೋದು ಕ್ಲಾಸಸ್ ಅಂತ ಹೇಳಿ ನಿಮಗೆ ಐಡಿಯಾ ಬೇಕು. ಸೊ ಇದೆಲ್ಲನೂ ನನಗೆ ಗೊತ್ತಿದೆ. ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಹೊಸದಾಗಿ ಜಾಯ್ನ್ ಆಗೋರಿಗೆ ಮೋಸ ಮಾಡ್ತಾರೆ. ನಾವು ಇಷ್ಟು ಅವರ್ ಕ್ಲಾಸಸ್ ಕೊಡ್ತೀವಿ ಮತ್ತು SAP ವರ್ಷನ್ ಕೊಡ್ತೀವಿ. ನಿಮಗೆ ನೋಡಿ S/4HANA ಇವಾಗ ಬೇಕಾಗಿರೋದು, ಬಟ್ ಆಲ್ಮೋಸ್ಟ್ ಕ್ಲಾಸಸ್ಸು ECCL ಮಾಡ್ತಾರೆ. ಸೊ ನಿಮ್ಗದು ಯೂಸೇ ಇಲ್ಲ. ಅವಾಗ ಏನಾಗುತ್ತೆ, ನೀವು ಸೇರಿಕೊಂಡಿದ್ದು ಅದು ಏನು ನಿಮಗೆ ಅವಶ್ಯಕತೆ ಏನೇ ಇರಲ್ಲ. ಪಾಪ ನಿಮಗೆ ಗೊತ್ತಿರಲ್ಲ. ಇನ್ನು ನಾನಾದ್ರೂ ಅದೇ ಪೊಸಿಷನ್ಲಿರ್ತೀನಿ. ಬಿಕಾಸ್ ನನಗೂ ಕೂಡ ಗೊತ್ತಾಗಲ್ಲ, ನಾನು ಫಸ್ಟ್ ಟೈಮ್ ಜಾಯ್ನ್ ಮಾಡಬೇಕಾದ್ರೆ. ಸೊ ನಿಮ್ಮ ಪ್ಲೇಸ್ ಕೂಡ ಅದೇ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಜೆನ್ಯೂನ್ ಆಗಿ ಒಬ್ಬರ ಹತ್ರ ಕಲಿಬೇಕು, ನಿಮಗೆ ನಾಲೆಡ್ಜ್ ಗೇನ್ ಆಗಬೇಕು ಅಂದರೆ ಆಬ್ವಿಯಸ್ಲಿ ನಾನು ಗೊತ್ತಿರೋರ ಹತ್ರನೇ ಕಲಿಬೇಕು. ಸೊ ದ್ಯಾಟ್ ನಾನೇನು ಹೇಳ್ತೀನೋ, ನಾನೇನು ಡೀಟೇಲ್ಸನ್ನ ಕೊಡ್ತೀನೋ ನಾನು ಅವ್ರಿಗೆ 100% ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ಅವ್ರು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ, ಜೊತೆಗೆ ನಿಮಗೆ ನಾಲೆಡ್ಜ್ ಗೇನ್ ಆಗುತ್ತೆ. ನಿಮಗೆ ಇಂಟರ್ವ್ಯೂಸ್ಗೆ, ಎಸ್ಪೆಷಲಿ ಇಂಟರ್ವ್ಯೂಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನನಗವರು ಏನು ಕೇಳಿದ್ರು ಅಂತಂದರೆ, ಅವ್ರು ಹೆಂಗೆ ಮಾಡ್ತಾರೆ ಅಂತಂದರೆ, ಕೆಲವೊಬ್ರು ಏನು ಮಾಡಿದ್ದಾರೆ, ಸ್ಟೂಡೆಂಟ್ಸ್ ಬರಲಿ ಅಂತ ಹೇಳಿ ಸುಮ್ಮನೆ ಫೇಕ್ ಆಗಿ ಏನೇನೋ ಕೊಡ್ತಾರೆ. ಬಟ್ ಆ ಸರ್ ಹೆಂಗೆ ಅಂತಂದರೆ, ನಾನು ಅವ್ರನ್ನ ಸರ್ ಅಂತಲೇ ಕರಿತೀನಿ. ಬಿಕಾಸ್ ಕ್ಲಾಸಸ್ನ ಮಾಡ್ತಾರೆ ಮತ್ತು ತುಂಬ ದೊಡ್ಡವರು ಕೂಡ. ಸೊ ಹಾಗಾಗಿ ಆ ಸರ್ ಏನು ಮಾಡ್ತಾರೆ ಅಂತಾರೆ, ನೀವು ಕ್ಲಾಸಸಲ್ಲಿ ಅಟೆಂಟಿವ್ ಆಗಿಲ್ಲ ಅಂದ್ರೆ ಬೈದ್ಬಿಡ್ತಾರೆ. ಅಂದರೆ ಅವ್ರಿಗೆ ಸ್ಟೂಡೆಂಟ್ಸ್ ಇಂಪಾರ್ಟೆಂಟ್ ಅಲ್ಲ, ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಇಂಪಾರ್ಟೆಂಟ್.
ಸೊ ಹಾಗೆ ಇದೆ. ನೀವೇನು ಮಾಡಿ ಅಂತಂದರೆ ನನಗೆ ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ಇಲ್ಲ ಪರ್ಸ್ನಲ್ DM ಮಾಡಿ. ಸೊ ದಟ್ ನಾನು ನಿಮಗೆ ಅದು ಆ್ಯಕ್ಚುಲಿ ಇನ್ಸ್ಟಿಟ್ಯೂಷನ್ ಅಲ್ಲ, ನಿಮಗೆ ಆನ್ಲೈನ್ ಕ್ಲಾಸಸ್ ಅವರು ಹೇಳ್ಕೊಡ್ತಾರೆ, ಮತ್ತು S/4HANAದಲ್ಲೇ ಹೇಳ್ಕೊಡ್ತಾರೆ. ECC ನಿಮಗೆ ಯೂಸೇ ಇಲ್ಲ. ನೀವು ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತೀರಾ, ಎಲ್ಲಾದರೂ ವರ್ಕ್ ಮಾಡ್ತೀರಾ ಅಂತಂದರೆ ECC ನಿಮಗೆ ಕ್ವಶನ್ಸೇ ಬರಲ್ಲ ಇಂಟರ್ವ್ಯೂಯಲ್ಲಿ. ಸೊ ದಟ್ ಅದೇನು ಯೂಸೇ ಇಲ್ಲ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಆಲ್ಮೋಸ್ಟ್ S/4HANAದಲ್ಲೇ ನಾವು ಎಲ್ಲರೂ ಕಲಿಬೇಕು. ಇನ್ನು ಡೀಟೇಲ್ಸ್ ಅಂತಂದರೆ ಅದೇ ನಿಮಗೆ ಬೇಕಾಗಿರೋದು ಮೇನಾಗಿ ಯಾವ SAP ವರ್ಷನ ಯೂಸ್ ಮಾಡ್ತಾರೆ, ಹೆಂಗೆ ಕ್ಲಾಸಸ್, ಎಷ್ಟು ಅವರ್ ಕ್ಲಾಸಸ್ ಇರುತ್ತೆ, ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತೆ, ಆಮೇಲೆ ಪೋರ್ಟಲ್ ಆ್ಯಕ್ಸೆಸ್ ಹೆಂಗೆ, ಆಮೇಲೆ ಜಿಮ್ಗೆ ವೀಡಿಯೋಸ್ನ ಕಳಿಸ್ತಾರೆ. ಒಂದ್ಸರಿ ಕ್ಲಾಸಸ್ ಮುಗಿದ್ಮೇಲೆ SAPನ ನಾವು ಎಷ್ಟು ದಿನ ತನಕ ಆ್ಯಕ್ಸೆಸ್ ಮಾಡ್ಬೋದು. ಆಮೇಲೆ ಅದೇ ಇದೆಲ್ಲನೂ ಕ್ವಶನ್ಸ್ ಇರುತ್ತೆ. ಇದೆಲ್ಲ ಕ್ವಶನ್ಸ್ ನನಗೆ ಗೊತ್ತು, ಬಟ್ ನಿಮಗೆ ಮೇ ಬಿ ಫಸ್ಟ್ ಟೈಮ್ ಜಾಯ್ನ್ ಆಗ್ತವ್ರಿಗೆ ಗೊತ್ತಿಲ್ಲ. ಬಟ್ SAP ಇವಾಗ ತುಂಬ ಅಂದರೆ ತುಂಬ ಓಪನಿಂಗ್ಸ್ ಅನ್ನೋಕ್ಕಿಂತ SAP ಇರೋದು ಎಲ್ಲೇ ಗೊತ್ತಾ, ತುಂಬ ದೊಡ್ಡ ದೊಡ್ಡ ಕಂಪನೀಸಲ್ಲಿ ಮಾತ್ರ. ಲೈಕ್ IBM ಆಗಿರ್ಬೋದು, ಆಕ್ಸೆಂಚರ್, ಆಮೇಲೆ ವಿಪ್ರೋ, ಮತ್ತೇನಪ್ಪ EY, ಗೂಗಲಲ್ಲಿ ಕೂಡ ಇದೆ. ಸೊ ಅದಾದಮೇಲೆ ಅಂದರೆ ಚಿಕ್ಕ ಪುಟ್ಟ ಕಂಪನೀಸು SAPನ ತೊಗೊಳಕ್ಕಾಗಲ್ಲ, ತುಂಬ ಕಾಸ್ಟ್ಲಿ ಇದೆ SAP ಆ್ಯಪ್ಲಿಕೇಶನ್ನ ಅವರು ಪರ್ಚೇಸ್ ಮಾಡೋದು. ಸೊ ಹಾಗಾಗಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಬೇರೆ ಯಾವುದೋ ಕ್ಲಾಸಸ್ಗೆ ಜಾಯ್ನ್ ಆಗಿ ಮೋಸ ಹೋಗಬೇಡಿ. ನಾನು ಕೊಡೋ ನೀವು ಡೀಟೇಲ್ಸ್ನ ಜಾಯ್ನ್ ಆದರೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಜಾಯ್ನ್ ಆಗಿದ್ದೀನಿ, ನನ್ನ ಫ್ರೆಂಡ್ಸ್ ಕೂಡ ಜಾಯ್ನ್ ಮಾಡಿದ್ದೀನಿ, ಅವರು ಕೂಡ ಇವಾಗ ಜಾಬ್ ಆಗಿದೆ ಅವ್ರಿಗೆಲ್ಲ. ಸೊ ಹಂಗಾಗಿ ಹೇಳ್ತಿದ್ದೀನಿ ಗೈಸ್, ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ, ಇಲ್ಲ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕು ನನ್ನ ನಂಬರ್ ಕೂಡ ಶೇರ್ ಮಾಡ್ತೀನಿ. ಓಕೆನಾ? ಸೊ ಇವತ್ತಿನ ವ್ಲಾಗ್ ಇಷ್ಟಾಗಿ ಇನ್ನೇನಿಲ್ಲ. ಬಿಕಾಸ್ ನಂದು ವರ್ಕಿಂಗ್ ಡೇ, ಹೆಕ್ಟಿಕ್ ಡೇ, ಜೊತೆಗೇನು ಅಂತಂದರೆ ನಾನೇನೋ ಬೇರೆ ಕೆಲಸನ ಮಾಡ್ತಿದ್ದೀನಿ ಅನ್ನಲ್ವಾ. ಸೊ ಎಲ್ಲದರಲ್ಲೂ ಬ್ಯುಸಿ ಇದ್ದೀನಿ, ನನಗೆ ಯಾವುದಕ್ಕೂ ಟೈಮ್ ಇಲ್ದಂಗೆ ಆಗ್ಬಿಟ್ಟಿದ್ದೆ. ಸಾರಿ. ನಾನು ಸದ್ಯದಲ್ಲೇ ಎಲ್ಲರೂ ಟ್ರಾವೆಲ್ ಮಾಡೋಣ ಅಂತಿದ್ದೀನಿ. ಮೇ ಬಿ ಟ್ರಾವೆಲ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಅಷ್ಟಾಗಿ ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಮತ್ತೇನಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಸ್ಪೆಷಲಿ ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸಿಂದ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ಇದೇ ಥರ ಸಪೋರ್ಟ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ. ಮತ್ತೆ ನಾನು ಮೇ ಬಿ ಟ್ರಾವೆಲ್ ಮಾಡ್ತೀನಿ, ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಹೋಗ್ತೀನಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಶೋ ಅಥವಾ ಎಲ್ಲೋ ಒಂದು ಕಡೆ ಹೋದಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಿಕಾಸ್ ಡೈಲಿ ರೂಟೀನ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ತುಂಬ ಅಂದರೆ ತುಂಬ 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 ಬ್ಯುಸಿ ಇದ್ದೀನಿ. ಅದು ವರ್ಡ್ಸಲ್ಲಿ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಬ್ಯುಸಿ ಇದ್ದೀನಿ ನಾನು. ಸೊ ಯಾಕೆ ಬ್ಯುಸಿ ಅಂತ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಮುಂದಿನ ವ್ಲಾಗಲ್ಲಿ. ಅಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಇನ್ಸ್ಟಾಗ್ರಾಮಿಂದ ಯಾರ್ಯಾರು ನನ್ನ ವ್ಲಾಗ್ಗೆ ಏನಂತೀರ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡಿ. ಬಾಯ್. ಹ್ಯಾವ್ ಅ ನೈಸ್ ಡೇ.